ಕ್ರಿಕೆಟ್ ಲೋಕದಲ್ಲಿ ವಿರಾಟ್ ಕೊಹ್ಲಿ, ಸ್ಮೃತಿ ಮಂದನಾ ಅವರ ಹೆಸರನ್ನ ಕೇಳದವರಿಲ್ಲ. ಒಬ್ರು ಪುರುಷ ಕ್ರಿಕೆಟ್ ರನ್ ಮಷಿನ್ ಅನಿಸ್ಕೊಂಡ್ರೆ ಇನ್ನೊಬ್ರು ಮಹಿಳಾ ಕ್ರಿಕೆಟ್ನಲ್ಲಿ ಬ್ಯಾಟಿಂಗ್ ಪಿಲ್ಲರ್. ಇಬ್ರು ಕೂಡ ತಮ್ಮ ತಮ್ಮ ಆಟದಿಂದ ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಗೆದ್ದಿದ್ದಾರೆ. ಕೊಹ್ಲಿ ಐಪಿಎಲ್ನಲ್ಲಿ ಪ್ರತಿನಿಧಿಸಿದ್ರೆ ಮಂದನಾ ಸಹ ಅದೇ ಆರ್ಸಿಬಿ ಮಹಿಳಾ ತಂಡದ ಪರ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಕಣಕ್ಕಿಳಿತಾ ಇದ್ದಾರೆ. ಈ ಇಬ್ಬರು ಆರ್ಸಿಬಿ ಪರ ಕಣಕ್ಕಿಳಿಯೋದಲ್ಲದೆ ನಾಯಕಿಯಾಗಿ ತಂಡವನ್ನ ಮುನ್ನಡೆಸಿದ್ದಾರೆ. ಇಬ್ಬರ ಜರ್ಸಿ ಸಂಖ್ಯೆಯೂ ಸಹ 18 ಆಗಿದೆ. ಇದು ಕಾಕತಾಳೀಯ ಅನ್ನೋದಕ್ಕೆ ಇನ್ನಷ್ಟು ತಾಜಾ ಉದಾಹರಣೆಗಳು ಇದೆ. ಹೌದು, 2008ರಲ್ಲಿ ಐಪಿಎಲ್ ಟೂರ್ನಿಗೆ ಎಂಟ್ರಿ ಕೊಟ್ಟ ಕಿಂಗ್ ಕೊಹ್ಲಿ ಆರ್ಸಿಬಿ ತಂಡ ಪ್ರವೇಶಿಸಿದರು. ಅಂದಿನಿಂದ ಈವರೆಗೆ ಮತ್ತೊಂದು ತಂಡವನ್ನ ಬದಲಾಯಿಸಿಲ್ಲ. ವಿರಾಟ್ ಕೊಹ್ಲಿ ತಮ್ಮ ಮೊದಲ ಆವೃತ್ತಿಯಲ್ಲಿ ಒಂದೇ ಒಂದು ಅರ್ಧಶತಕವನ್ನು ಸಿಡಿಸಿರಲಿಲ್ಲ. ಆದರೆ ಐಪಿಎಲ್ 2ನೇ ಸೀಸನ್ನಲ್ಲಿ ವಿರಾಟ್ ಕೊಹ್ಲಿ ತಮ್ಮ 3ನೇ ಪಂದ್ಯದಲ್ಲಿ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ 32 ಎಸೆತಗಳಲ್ಲಿ ಸ್ಫೋಟಕ ಅರ್ಧಶತಕ ಸಿಡಿಸಿದರು. ಇತ್ತ ಮಹಿಳಾ ಪ್ರೀಮಿಯರ್ ಲೀಗ್ನ ಮೊದಲ ಸೀಸನ್ನಲ್ಲಿ ಫ್ಲಾಪ್ ಪ್ರದರ್ಶನ ನೀಡಿದ್ದ ಸ್ಮೃತಿ ಮಂದನಾ 2ನೇ ಸೀಸನ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದ 3ನೇ ಪಂದ್ಯದಲ್ಲಿಯೇ ತಮ್ಮ ಮೊದಲ ಅರ್ಧಶತಕವನ್ನು ಸಿಡಿಸಿದ್ದಾರೆ. ಇದರಲ್ಲಿ ಇನ್ನೂ ಒಂದು ಸಾಮ್ಯತೆ ಎಂದರೆ, ವಾಸ್ತವವಾಗಿ ಈ ಇಬ್ಬರು ಆಟಗಾರರ ಚೊಚ್ಚಲ ಅರ್ಧಶತಕದ ಹೊರತಾಗಿಯೂ ತಂಡ ಸೋಲನ್ನು ಎದುರಿಸಬೇಕಾಯಿತು. ಅಂದು ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ವಿರಾಟ್ ಸಿಡಿಸಿದ ಅರ್ಧಶತಕ ತಂಡಕ್ಕೆ ಜಯ ತಂದುಕೊಟ್ಟಿರಲಿಲ್ಲ. ಇತ್ತ ಸ್ಮೃತಿ ಮಂದನಾ ಬಾರಿಸಿದ ಅರ್ಧಶತಕ ಕೂಡ ತಂಡಕ್ಕೆ ಗೆಲುವು ತಂದುಕೊಡಲಿಲ್ಲ. ಆದರೆ ಇಂದಿಗೂ ಐಪಿಎಲ್ನಲ್ಲಿ ಕೊಹ್ಲಿಯನ್ನ ಹಿಂದಿಕ್ಕಿದವರಿಲ್ಲ. ಆರ್ಸಿಬಿ ಪರ 237 ಪಂದ್ಯಗಳನ್ನಾಡಿರುವ ವಿರಾಟ್ 7263 ರನ್ ಗಳಿಸಿ ಅಗ್ರಸ್ಥಾನದಲ್ಲಿದ್ದಾರೆ. ಅಲ್ಲದೆ ಅತಿ ಹೆಚ್ಚು ಐಪಿಎಲ್ ಶತಕ, ಒಂದೇ ಸೀರೀಸ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆಯು ಕೊಹ್ಲಿ ಹೆಸರಿನಲ್ಲಿಯೇ ಇದೆ ಅನ್ನೋದು ವಿಶೇಷ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.